ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಅಂದರೆ ನಾನು ಈ ವಿಡಿಯೋವನ್ನು ಯಾವಾಗ ಹಾಕ್ತೀನಿ ಅಂತ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನನಗೆ, ಹಾಗಾಗಿ ಅಂತ ಹೇಳಿಬಿಟ್ಟು ಸೊ ಆದಷ್ಟು ಬೇಗ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ದೀಪಾವಳಿ ಹಬ್ಬ ಹೇಗೆಲ್ಲ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ಖುಷಿ ಪಡ್ತೀನಿ. ಹಾಗೆಯೇ ನಮ್ಮ ಮನೆಯಲ್ಲಿ ಇವತ್ತು ತುಂಬ ಜೋರು ಹಬ್ಬ. ಇವತ್ತು ಬಲೇಂದ್ರ ಮರ ತಂದಿದ್ದಾರೆ, ಮರ ಹಾಕಿದ್ದಾರೆ. ಅಂದರೆ ಇನ್ನು ಅಲಂಕಾರ ಎಲ್ಲ ಮಾಡಬೇಕು, ಸಂಜೆ ಪೂಜೆ ಇರುವಂಥದ್ದು. ನಮಗೆ ಇವತ್ತು 21ನೇ ತಾರೀಕಿಂದ ಹಬ್ಬ ಸ್ಟಾರ್ಟ್ ಆಗಿರುವಂಥದ್ದು. 3 ದಿನ ಹಬ್ಬ ಇರುತ್ತೆ. ಹಾಗೆ ಇವತ್ತು ಎಲ್ಲರೂ ಒಂದೊಂದು ಕಡೆ ಹೋಗಿದ್ದಾರೆ. ನಮ್ಮ ಕಡೆ ಒಂದು ವಿಶೇಷತೆ ಏನಂತ ಹೇಳಿದರೆ, ದೀಪಾವಳಿಗೆ ಅಂದರೆ ಅವರ ಮನೆಯಲ್ಲಿ ಯಾರಾದರೂ ತೀರು ಹೋಗಿರೋರು ಇದ್ದರೆ, ಅಂದರೆ ಕಳೆದ ದೀಪಾವಳಿಯಿಂದ ಈ ದೀಪಾವಳಿ ಒಳಗೆ ಯಾರಾದರೂ ತೀರು ಹೋಗಿರೋರು ಇದ್ದರೆ ಅದು ಔಲ್ ಹಾಕೋದು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಮನೆಯಲ್ಲಿ. ತೀರು ಹೋದವರಿಗೆ ಎಡೆ ಇಸೋದು ಅಂತ ಹೇಳ್ತೀವಲ್ಲ ನಾವು, ಹಾಗೆ ಅದಕ್ಕೆ ಇವಾಗ ಎಲ್ಲರೂ ಒಂದೊಂದು ಕಡೆ ಹೋಗಿದ್ದಾರೆ. ಬಾವ, ಮಕ್ಕಳು, ಅತ್ತೆ ಎಲ್ಲ ಒಂದು ಕಡೆ ಹೋಗಿದ್ದಾರೆ. ಅಕ್ಕ ಮತ್ತು ಜನ್ಯ ಒಂದು ಕಡೆ ಹೋಗಿದ್ದಾರೆ. ಭವ್ಯ ಮತ್ತು ಯಾನು ಒಂದು ಕಡೆ ಹೋಗಿದ್ದಾರೆ. ನಾನು ಮತ್ತು ಚಿಂಟು ಒಂದು ಕಡೆ. ನೋಡಿ ಇಲ್ಲಿ ನೋಡಿ, ಹಾಯ್ ಮತ್ತು ಚಿಂಟು. ನಾನು ಮತ್ತು ಚಿಂಟು ಒಂದು ಕಡೆ ಹೊರಟಿದ್ದೀವಿ. ಅವನು ಹೇಳಿದ್ದೆ ಕೇಳಲ್ಲ, ಬೇಗ ಬೇಗ ಹೋಗುವ, ಮಾತಾಡಬೇಡ ನೀನು, ಬಾ ನಿಂದು ಎಂತ ಅಂತ ಕೇಳ್ತಾ ಇದ್ದಾನೆ. ಸೊ ಓಕೆ, ಹಾಗಾದರೆ ಇವತ್ತು ಒಂದು ಫುಲ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ದೀಪಾವಳಿ ವ್ಲಾಗ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡುವ, ಹೋಗುವ. ಅಲ್ಲಿ ನಮ್ಮದು ರೋಡ್ ಕಾಣುತ್ತಲ್ಲ, ಅಂದರೆ ಯಾರಾದರೂ ಹೋಗ್ತಾ ಬರ್ತಾ ಇರ್ತಾರೆ ಅಲ್ಲಿ, ಹಾಗಾಗಿ ಅಲ್ಲಿ ನೋಡೋದು ಯಾರಾದರೂ ಹೋಗ್ತಾ ಬರ್ತಾ ಇದ್ದಾರಾ ಅಂತ ಹೇಳಿ. ಹಾಗೆ ಸೊ ಓಕೆ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ. ಹಾಗೆಯೇ ನಾನು ಆವಾಗಲೇ ಹೇಳಿದೆ ಅಲ್ವಾ, ಒಂದು ಮನೆಯಲ್ಲಿ ಔಲ್ ಹಾಕಲಿಕ್ಕೆ ಹೋಗ್ಲಿಕ್ಕಿದೆ, ಅದೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿಬಿಟ್ಟು. ಹಾಗೆಯೇ ಇದೇ ಮನೆಯಲ್ಲಿ ಇರುವಂಥದ್ದು. ಇವ್ರ ಮನೆಯಲ್ಲಿ ಹಿರಿಯರು ಒಬ್ಬರು ತೀರೋಗಿದ್ರು ಲಾಸ್ಟ್. ಹಾಗೆ ನನಗೆ ಅವ್ವ ಆಗಬೇಕು, ಅವರು ತೀರೋಗಿದ್ರು. ಅವರಿಗೆ ಎಡೆ ಇಡುವಂಥದ್ದು, ಅಂದರೆ ಔಲ್ ಹಾಕುವಂಥ ಕಾರ್ಯಕ್ರಮ. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ತುಂಬ ಮನೆಯಲ್ಲಿ ಕೆಲವು ಕಡೆ ಇರುತ್ತೆ, ತೀರು ಹೋಗಿರೋರೆಲ್ಲ ಇರ್ತಾರಲ್ಲ, ಹಾಗೆ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿದ್ದಾರೆ. ನಾನು ಚಿಂಟು ಇಲ್ಲಿಗೆ ಬಂದಿದ್ದೀವಿ. ಹಾಗೆಯೇ ಫಸ್ಟ್ ಒಳಗಡೆ ಹೋಗಿಬಿಟ್ಟು ಔಲೆಲ್ಲ ಹಾಕಿಬಿಟ್ಟು ಆ ಕಾರ್ಯಕ್ರಮ ಮುಗಿಸ್ಬಿಟ್ಟು ಮತ್ತೆ ಹೊರಗಡೆ ಬಂದು ಸ್ವಲ್ಪ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು, ಆಮೇಲೆ ಇಲ್ಲಿ ಟಿಫನ್ ಎಲ್ಲ ಇರುತ್ತೆ, ಚಾಯ್ ಎಲ್ಲ ಕುಡ್ಕೊಂಡು ಮತ್ತೆ ನಾವು ಹೊರಡುವಂಥದ್ದು. ಹಾಗೆಯೇ ಸುಮ್ಮನೆ ಹಾಗೊಂದು ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ಸೀದಾ ನಾನು ಅವರ ಮನೆ ಹತ್ರನೇ ಸ್ವಲ್ಪ ಮುಂದೆ ಬಂದರೆ ನಾವು ಚಿಕ್ಕ ಮಾವ ಒಬ್ಬರು ಇದ್ದಾರೆ, ಅಂದರೆ ನನ್ನ ಮಾವ ಇದ್ದಾರಲ್ಲ ಅವರ ತಮ್ಮನ ಮನೆ. ಅಂದರೆ ಇದು ಮೂಲ ಮನೆ, ಫಸ್ಟ್ ಮಾವನವರದ್ದೆಲ್ಲ, ಅವರ ಅಣ್ಣ ತಮ್ಮಂದ್ರದ್ದೆಲ್ಲ ಅವರು ಹುಟ್ಟಿ ಬೆಳೆದಿರುವಂಥ ಮನೆ ಇದು. ಆ ಕಡೆ ಲಾಸ್ಟ್ ಕಾಣ್ತಾ ಇದೆಯಲ್ಲ ಜೀಪ್ ಇಟ್ಟಿರುವಂಥದ್ದು, ಆ ಮನೆ ಇರುವಂಥದ್ದು ಅದು ಹಳೆ ಮನೆ, ಮೂಲ ಮನೆ. ಇದು ಇವಾಗ ರೀಸೆಂಟಾಗಿ ಕಟ್ಟಿರುವಂಥದ್ದು ಇವರು. ಹಾಗೆಯೇ ಇವರ ಒಂದು ಹೋಮ್ ಟೂರನ್ನು ಕೂಡ ನಾನು ಮಾಡಬೇಕು ಅಂತ ಹೇಳಿ ತುಂಬ ಸಲ ಅಂದ್ಕೊಂಡಿದ್ದೀನಿ, ಇದುವರೆಗೂ ಆಗಿಲ್ಲ. ನೋಡೋ ಮುಂದೆ ಒಂದು ದಿನದಲ್ಲಿ ಯಾವತ್ತಾದರೂ ಮಾಡ್ತೀನಿ. ಹಾಗೆಯೇ ಇವರು ಒಬ್ಬರು ಭಾವ, ನನಗೆ ಭಾವ ಆಗಬೇಕು ಇವರು. ಹಾಗೆಯೇ ಮಂಗಳೂರಲ್ಲಿ ಇವಾಗ ರೀಸೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಅಲ್ಲಿ ಹೊರಗಡೆ ಫಸ್ಟ್ ಕೂತ್ಕೊಂಡಿದ್ದು ರಶ್ಮಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳೋಕ್ಕಾಗಲಿಲ್ಲ ನನಗೆ. ಹಾಗೆ ಅವಳು ಅಂದರೆ ಖೋಖೋ ಹೊಡಿತಾ ಇದ್ಲಲ್ಲಿ. ಖೋಖೋ ಅಂದರೆ ಅದು ಆಗಿಂದಾಗಲೇ ಹಣ್ಣಾದ ತಕ್ಷಣ ಹೊಡಿಬೇಕು, ಇಲ್ಲಾಂದರೆ ಹಾಳಾಗುತ್ತೆ. ಹಾಗೆ ಅವಳು ಕೆಲಸದಲ್ಲಿ ಮುಂದುವರಿತಿದ್ಲು. ಹಾಗೆಯೇ ಇಲ್ಲಿ ಅತ್ತೆ ಬಂದರು. ಹಾಗೆಯೇ ಇಲ್ಲಿ ನಿಂತ್ಕೊಂಡಿದ್ರಲ್ಲ ಅವರೇ ಮಾವ. ಹಾಗೆ ಇಲ್ಲಿ ರಶ್ಮಿನ ಅಕ್ಕ, ಭಾವ, ಮಕ್ಕಳು ಎಲ್ಲರೂ ಬಂದಿದ್ದರು, ಹಬ್ಬ ಅಲ್ವಾ. ಹಾಗೆ ಸೀದಾ ಹಾಗೆ ಒಳಗಡೆ ಬಂದೆ ಸುಮ್ಮನೆ ಹೀಗೆ ವಿಡಿಯೋ ಮಾಡಿಕೊಂಡು. ಇಲ್ಲಿ JP ಭಾವ ಮೊಬೈಲಲ್ಲಿ ಯಾರೋ ಹತ್ರ ಮಾತಾಡ್ಕೊಂಡಿದ್ರು, ಹಾಗೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಬಂದೆ. ತುಂಬ ಸಲ ಅಂದ್ಕೊಂಡಿದ್ದೀನಿ ಇವ್ರದ್ದೊಂದು ಹೋಮ್ ಟೂರ್ ಮಾಡಬೇಕು ಅಂತ ಹೇಳಿಬಿಟ್ಟು. ಮೇಲ್ಗಡೆ ತುಂಬ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿರುವಂಥದ್ದವರು. ಹಾಗೆಯೇ ಆ ಕಡೆ ಹಳೆ ಮನೆ ಇದೆ ಅಂತ ಹೇಳಿದ್ನಲ್ಲ, ಅದು ಕೂಡ ತುಂಬಾ ಚೆನ್ನಾಗಿದೆ, ಹಳೆ ಒಂದು ಶೈಲಿಯಲ್ಲಿ ಇದೆ. ನನಗೆ ತುಂಬ ಇಷ್ಟ ಹಳೆ ಮನೆ ಕೂಡ. ಹಾಗೆಯೇ ಹೊಸ ಮನೆ ಕೂಡ ಹಾಗೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಎಲ್ಲರೂ ದೀಪಾವಳಿ ಹಬ್ಬ ಬೇರೆ ಒಂದೊಂದು ಕಡೆ ಹೋಗೋದಿದೆ ಅಲ್ವಾ, ಹಾಗೆ ಇಲ್ಲಿ ಎಲ್ಲ ಸೇರಿಬಿಟ್ಟಿದ್ದೀವಿ. ಇವ್ರ ಮನೆಯಲ್ಲೇ ಅಂದರೆ ನೆಂಟರು ಎಲ್ಲರೂ ಇದ್ದರು, ನಾವು ಕೂಡ ಜಾಯ್ನ್ ಆದ್ವಿ. ಹಾಗೆಯೇ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಹರಟೆ ಹೊಡ್ಕೊಂಡು ಮತ್ತೆ ನಾನು ಅಲ್ಲಿಂದ ಹೊರಟೆ. ಚಿಂಟುನ ಕರ್ಕೊಂಡು ನಡೆಸ್ಕೊಂಡು ಅವನಿಗೇನೋ ಒಂದು ಹೇಳ್ಕೊಂಡು ಹೋಗೋದಂದರೆ ಏನು ಸುಲಭದ ಮಾತಲ್ಲ. ಹಾಗೆಯೇ ಇಲ್ಲಿ ತೋಟದಿಂದ ಆಗಿ ನಾವು ಮತ್ತೆ ಹೋಗುವಂಥದ್ದು ಮನೆಗೆ. ಹಾಗೆ ಇಲ್ಲಿ ಕೆರೆ ಇತ್ತು, ಅದನ್ನು ತೋರಿಸ್ಕೊಂಡು ಸ್ವಲ್ಪ ಅವನು ನಡೆಯಲ್ಲ ನನ್ನನ್ನು ಎತ್ಕೋ ಅಂತ ಹಠ ಮಾಡ್ತಾ ಇದ್ದ. ಹಾಗೆ ಇಲ್ಲಿ ಒಂದು ಕೆರೆ ಇದೆ, ನೀರು, ಮೀನು, ಹಾವು ಎಲ್ಲ ಇದೆ ಅಲ್ಲಿ. ನಿನಗೆ ತೋರಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಏನೋ ಪುಸ್ಲೈಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಅವನು ಕೂಡ ಹೌದಾ ಇನ್ನೂ ಏನೋ ಸಿಗುತ್ತಾ ನಮಗೆ ಹೋಗೋಕ್ಕೆ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಾನೆ ನಡ್ಕೊಂಡು. ಹಾಗೆಯೇ ಬರುವಾಗ ಇಲ್ಲಿ ಒಂದು ವ್ಯೂಸ್ ನಿಮ್ಗೆ ತೋರಿಸಲೇಬೇಕು. ನಮ್ಮ ಊರಿನ ಒಂದು ರೋಡಿನ ವ್ಯವಸ್ಥೆ ನೋಡಿ. ಅಂದರೆ ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಮ್ಮ ಊರು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಎರಡು ವಿಷಯದಲ್ಲಿ ಮಾತ್ರ ನಾವು ಇವತ್ತಿಗೂ ಹೇಳ್ತಾನೆ ಬರ್ತಾ ಇರ್ತೀವಿ, ಹೋಗೋಕ್ಕೆ
ಹೋಗೋಕ್ಕೆ ಆಗಲ್ಲ. ಇಲ್ಲಿ ರೋಡ್ ನೋಡಿ ನಾನು ಇದೇ ರೋಡಿಂದಾಗಿ ಪ್ರತಿದಿನ ಮಕ್ಕಳನ್ನು ಶಾಲೆಗೆ ಕರ್ಕೊಂಡೋಗಿ ಬಿಟ್ಟು ಬರೋದು ಮತ್ತು ವಾಪಸ್ ಕರ್ಕೊಂಡು ಬರೋದು ಮಾಡಬೇಕು. ಹಾಗಾಗಿ ಇವಾಗ ಕೆಳಗಡೆ ಒಬ್ಬರು ಚಿಕ್ಕಪ್ಪ ಇದ್ದಾರೆ, ಈ ರೋಡ್ ಕಳೆದ ಮೇಲೆ ಒಬ್ಬರು ಮನೆ ಇದೆ ಚಿಕ್ಕಪ್ಪ, ಅವ್ರ ಮನೇಲಿ ಇಡ್ತೀನಿ ನಾನು ನನ್ನ ಸ್ಕೂಟಿನ. ಇಲ್ಲಾಂದ್ರೆ ನನಗೆ ಆಗಲ್ಲ, ಇಲ್ಲಿ ಹರ್ಸೋಕ್ಕಾಗಲ್ಲ. ಒಂದು 2-3 ಸಲ ಬಂದೆ. ಇಲ್ಲಿ ನೋಡಿ ಇಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಪ್ಲೇಸಲ್ಲಿ ಬಂದುಬಿಟ್ಟು ಬಾಕಿ ಹಾಕ್ತೀನಿ. ಅಲ್ಲೇ ನಿಂತು ಬಿಡ್ತೀನಿ, ನನ್ನ ಗಾಡಿ ನಿಂತು ಬಿಡುತ್ತೆ. ಅದು ಸ್ವಲ್ಪ ನಾನು ಹೇಳ್ದಂಗೆ ಕೇಳಲ್ಲ ನನ್ನ ಗಾಡಿ ಇವಾಗ. ಹಾಗಾಗಿ ತುಂಬ ಕಷ್ಟ ಆಗುತ್ತೆ. ಎಲ್ಲ ಮಕ್ಕಳನ್ನ ಕರ್ಕೊಂಡು ಬರುವಾಗ ನಾನು ಏನಾದರೂ ಬಿದ್ದುಬಿಟ್ಟು ಏನಾದರೂ ಪೆಟ್ಟೆಲ್ಲ ಆದರೆ ಅಂತ ಹೇಳಿಬಿಟ್ಟು ಭಯಪಟ್ಟು ಇವಾಗ ಗಾಡಿಯನ್ನು ಕೆಳಗಡೆನೇ ಇಡ್ತೀನಿ. ಅಲ್ಲಿಂದ ನಡ್ಕೊಂಡು ಬರಬೇಕು. ಪ್ರತಿದಿನ ಇದೇ ಅವಸ್ಥೆ ನಮ್ಮದು. ಹಾಗೆಯೇ ಒಂದು ರೋಡ್ನ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ಸಾಕಷ್ಟು ದಿನದಿಂದ ಅಂದ್ಕೊಳ್ತಾನೆ ಇದ್ದೀನಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಡೀಪ್ ಡೌನ್ ಇದೆ ಅಂತ ಹೇಳಿಬಿಟ್ಟು. ಇದೇ ರೋಡಲ್ಲಿ ಪ್ರತಿದಿನ ನಾನು ಅಂತಲ್ಲ, ಪ್ರತಿಯೊಬ್ಬರು ಇದೇ ರೋಡಲ್ಲಾಗೆ ಹೋಗಬೇಕು. ಈ ಕೆಲವ್ರು ಕೇಳ್ಬೋದು, ಈ ಒಂದು ವ್ಲಾಗಲ್ಲಿ ಈ ರೋಡ್ ಬಗ್ಗೆ ವಿಚಾರ ಬೇಕಿತ್ತಾ ಅಂತ ಹೇಳ್ಬಿಟ್ಟು. ನಾನು ಅದ್ರ ಬಗ್ಗೆ ಅಂತಲೇ ಇದುವರೆಗೂ ಎಲ್ಲೂ ವೀಡಿಯೋ ಮಾಡಿಲ್ಲ, ರೋಡ್ ಬಗ್ಗೆನೇ ಅಂತ ಹೇಳಿಬಿಟ್ಟು. ನಾನು ಹೋಗ್ತಾ ಇರುವಾಗ ಇಲ್ಲಿ ಸುಮ್ಮನೆ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ಸ್ವಲ್ಪ ಚಿಂಟುನೆಲ್ಲ ಮಾತಾಡಿಸ್ಕೊಂಡು ಪುಸ್ಲಾಯಿಸ್ಕೊಂಡು, ಮಕ್ಕಳು ಇಲ್ಲಿ ಹತ್ತೋದೇ ಇಲ್ಲ, ಅವ್ರನ್ನ ಎತ್ಕೊಂಡೇ ಬರಬೇಕು. ನಾವು ಹತ್ಕೊಂಡು ಬರೋದೇ ಈ ರೋಡಲ್ಲಿ ತುಂಬಾ ಕಷ್ಟ. ಅಂಥದ್ರಲ್ಲಿ ಇನ್ನು ಮಕ್ಕಳನ್ನು ಎತ್ಕೊಂಡು ಏನಾದರೂ ಐಟಮ್ಸ್ ಇದ್ದರೆ ಕೈಯಲ್ಲಿ ಅದನ್ನು ಹಿಡ್ಕೊಂಡು ಬರಬೇಕಂದ್ರೆ ತುಂಬಾ ಕಷ್ಟ. ಹಾಗಾಗಿ ಅವನೊಟ್ಟಿಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಏನೋ ಹೇಳ್ಕೊಂಡು ಅಂತೂ ಬರ್ತಾ ಇದ್ದೀನಿ. ನಿನ್ನ ಮನೆಗೆ ಹೋದ್ಮೇಲೆ ಅದು ಕೊಡ್ತೀನಿ, ಇದು ಕೊಡ್ತೀನಿ, ಹಂಗೆ ಹಿಂಗೆ ಅಂದ್ಕೊಂಡು. ಸೊ ಹಾಗಾಗಿ ಅವನು ಕೂಡ ಏನೋ ಮಾತಾಡ್ತಾ ಇದ್ದಾನೆ. ನಿದ್ದೆ ಕೂಡ ಬರೋ ಹಂಗಿತ್ತು ಅವನಿಗೆ. ಹಾಗಾಗಿ ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮತ್ತೆ ಮುಂದೆ ಹೊರಟ್ವಿ. ಹಾಗೆಯೇ ಅಲ್ಲಿಂದ ಸೀದಾ ನಾನು ಚಿಂಟು ಮನೆಗೆ ಬಂದ್ವಿ. ನಾವು ಬಂದಿದ್ದೇ ಸ್ವಲ್ಪ ಲೇಟಾಗಿ, ಅಂದರೆ ಚಿಕ್ಕತ್ತೆ ಮನೆಗೆಲ್ಲ ಹೋಗಿ ಬರುವಾಗಲೇ ಸ್ವಲ್ಪ ಲೇಟ್ ಆಯಿತು, ಒಂದು 2 ಗಂಟೆ ಎಲ್ಲ ಆಯಿತು. ಇಲ್ಲಿ ಬಂದು ನೋಡ್ತೀನಿ ಬೆಳಿಗ್ಗೆ ಹೋದವರು ಯಾರೂ ಬಂದಿರಲಿಲ್ಲ. ಈ ಕಡೆ ಅಕ್ಕ ಬಂದಿರಲಿಲ್ಲ, ಆ ಕಡೆ ಭಾವ ಅತ್ತೆ ಅವರು ಬಂದಿರಲಿಲ್ಲ. ಅವರು ಬರೋ ಅಷ್ಟೊತ್ತಿಗೆಲ್ಲ ಸಂಜೆನೇ ಆಗಿಬಿಟ್ಟಿತ್ತು, 6 ಗಂಟೆನೇ ಆಗಿಬಿಟ್ಟಿತ್ತು. ಮತ್ತು ಎಲ್ಲಿಯೂ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಆವತ್ತು ಫಸ್ಟ್ ಪೂಜೆ ಇರುವಂಥದ್ದು, ದೀಪಾವಳಿ ಪೂಜೆ. ಹಾಗಾಗಿ ಇಲ್ಲಿ ಬರೋಷ್ಟೊತ್ತಿಗೆ ಮಾವ ಬಲೇಂದ್ರ ಮರಕ್ಕೆ ಎಲ್ಲ ಅಲಂಕಾರವನ್ನು ರೆಡಿ ಮಾಡ್ಕೊಳ್ತಾನೆ ಇದ್ದರು. ಹಾಗೆಯೇ ನನ್ನ ಕೆಲವೊಂದು ವೀಡಿಯೋಗಳಲ್ಲಿ ನಾನು ಮಾವನನ್ನು ತೋರಿಸಿದ್ದೀನಿ. ಹಾಗೆ ಯಾರೋ ಒಬ್ಬರು ನನ್ನ ಹತ್ರ ಕೇಳಿದರು, ನಿಮ್ಮ ಮಾವ ಯಾಕೆ ಹಾಗೆ ಎದೆಗೆ ಬೆಲ್ಟ್ ಹಾಕ್ಕೊಂಡಿರ್ತಾರೆ ಮತ್ತು ಬಟನ್ಸ್ ಎಲ್ಲ ಯಾಕೆ ಓಪನ್ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಅವರಿಗೇನೋ ಅದು ತಲೆಗೆ ಹೋಗಿದೆ ಅನಿಸುತ್ತೆ ಕ್ವೆಶ್ಚನ್ನು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೀನಿ, ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿರೋದ್ರಿಂದ ಅವರ ಸಪೋರ್ಟಿಗೆ ಅಂತ ಹೇಳಿ ಎದೆಗೆ ಆ ಥರ ಬೆಲ್ಟ್ ಹಾಕ್ಕೊಳ್ತಾರೆ. ಹಾಗೆಯೇ ಶರ್ಟ್ನೆಲ್ಲ ಇಲ್ಲಿ ಕೆಲವರು ಹಾಕೊಳ್ಳೋದೇ ಇಲ್ಲ, ಬಟ್ ಅವರು ಹಾಕ್ಕೊಂಡಿದ್ದಾರೆ ಅದು ಸಪೋರ್ಟಿಗೆ ಅಂತ ಹೇಳ್ಬಿಟ್ಟು, ಸೆಕೆ ಅಂತ ಹೇಳ್ಬಿಟ್ಟು ಓಪನ್ ಇಟ್ಕೊಂಡಿದ್ದಾರೆ ಅಷ್ಟೇ, ಬಟನ್ಸ್ ಬೇರೆ ಏನೂ ಇಲ್ಲ. ಹಾಗೆಯೇ ಅಷ್ಟೆಲ್ಲ ವಿಡಿಯೋ ಮಾಡಿಕೊಂಡು ಹಾಗೆಯೇ ನನ್ನ ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ರಾತ್ರಿನೇ ಆಗಿಬಿಡ್ತು. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಫ್ರೆಂಡ್ಸ್. ಹಾಗಾಗಿ ದೀಪಾವಳಿ ಹಬ್ಬ ಹೇಗೆ ಆಚರಣೆ ಮಾಡೋದು ಅಂತಲೇ ನಮಗೊಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿತ್ತು. ಹಾಗೆಯೇ ಇಲ್ಲಿ ಮಕ್ಕಳು ಸ್ವಲ್ಪ ಆಟ ಆಡ್ತಾ ಇದ್ದರು. ಹಾಗಾಗಿ ನಾನು ಎಲ್ಲೂ ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಪೂಜೆ ಹೇಗೆ ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು ಎಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ವಿ. ಬಲೀಂದ್ರ ಮರ ರೆಡಿ ಇತ್ತು, ಬಟ್ ನಮಗೆ ಪೂಜೆನೇ ಮಾಡೋಕ್ಕಾಗಿರಲಿಲ್ಲ ಹೊರಗಡೆ ಹೋಗಿಬಿಟ್ಟು. ಫೈನಲಿ ಅಲಂಕಾರ ಆದಮೇಲೆ ನಮ್ಮ ಬಲೇಂದ್ರ ಮರ ಹೀಗೆ ಕಾಣ್ತಾ ಇತ್ತು. ಹಾಗೆಯೇ ಲಾಸ್ಟಿಗೆ ನಾವು ಪೂಜೆ ಮಾಡ್ಕೊಂಡ್ವಿ ಮಳೆ ಎಲ್ಲ ನಿಂತ ಮೇಲೆ. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಪಟಾಕಿ ಹೊಡಿಸೋದು ಎಲ್ಲ ಎಂಜಾಯ್ ಮಾಡಿದ್ವಿ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.